ಮಹಿಳೆಯರ ಉದ್ಧಾರ ಅಂತ ಬೊಬ್ಬೆ ಹಾಕುವ ರಾಜಕೀಯ ಪಕ್ಷಗಳ ಅಸಲಿ ಮುಖ ಬಯಲಾಗಿತ್ತು. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಎನ್ಡಿಎ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದು ಕುತೂಹಲವನ್ನ ಕೆರಳಿಸಿದೆ. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಪ್ರತ್ಯೇಕವಾಗಿ ಮಂಡನೆಯಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಅಮೆರಿಕ ಇರಾನ್ ನಡುವೆ ಎರಡನೇ ಸುತ್ತಿನ ಮಾತುಕತೆಗೆ ವೇದಿಕೆ ಸಜ್ಜಾಗಿದೆ. ಪಾಕಿಸ್ತಾನದ ರಾಜಧಾನಿಯಲ್ಲಿ ಏಪ್ರಿಲ್ 20ನೇ ತಾರೀಕು ಇರಾನ್ ಅಮೆರಿಕ ಮತ್ತೆ ಮುಖಾಮುಖಿಯಾಗಲಿವೆ. ಸಂಧಾನ ಸೂತ್ರದ ಮಧ್ಯೆ ಇರಾನ್ಗೆ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಇರಾನ್ ಲೇವಡಿಯ ಉತ್ತರವನ್ನ ನೀಡಿದೆ. ಇರಾನ್ ಅಮೆರಿಕಾಗೆ ಆಟ, ವಿಶ್ವಕ್ಕೆ ಸಂಕಟ. ಕ್ಷಣಕ್ಕೊಂದು ಹೇಳಿಕೆ, ದಿನಕ್ಕೊಂದು ನಿರ್ಧಾರ. ಟ್ರಂಪ್ ಚೆಲ್ಲಾಟಕ್ಕೆ ಜಲಸಂಧಿ ಬಂದಾಗಿದೆಯಾ, ಕ್ಲೋಸ್ ಆಗಿದೆಯಾ, ಎಲ್ಲವೂ ಕೂಡ ಅನುಮಾನವೇ. ಹಾರ್ಮುಜ್ ಮುಕ್ತವಾದು ದಿಗ್ಬಂಧನ ಮುಗಿದಿಲ್ಲ ಎಂಬ ಟ್ರಂಪ್ ಮಾತು ಗೊಂದಲಕ್ಕೀಡು ಮಾಡಿದೆ. ಕೊಲೆ ಎಂಬ ಕರ್ಮದ ಕಲ್ಲನ್ನ ಎಡವಿರೋ ವಿನಯ್ ಕುಲಕರ್ಣಿ ಜೈಲು ಹಕ್ಕಿಯಾಗಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಅಪರಾಧಿ ಕಾಂಗ್ರೆಸ್ ಶಾಸಕನಿಗೆ ಜೈಲಿನ ಕೈದಿ ನಂಬರ್ ನೀಡಲಾಗಿದೆ. ಕತ್ತಲ ಕೋಣೆಯನ್ನ ಸೇರ್ತಾ ಇದ್ದ ಹಾಗೆ ವಿನಯ್ಗೆ ಊಟ ಸೇರಿದಾಗಿದೆ. ಕಣ್ಣಂಚಲ್ಲಿ ನೀರು ಜಿನುಗಿದೆ. ಬಿಸಿಲ ಧಗೆಯ ನಡುವೆ ರಾಜ್ಯದಲ್ಲಿ ಹಕ್ಕಿ ಜ್ವರದ ಫೀವರ್ ಶುರುವಾಗಿದೆ. ಬೆಂಗಳೂರಿನ ಕೋಳಿಗಳಲ್ಲಿ H5N1 ವೈರಸ್ ಕಾಣಿಸಿಕೊಂಡಿದೆ. ಅಧಿಕಾರಿಗಳಿಂದ ಸೋಂಕಿತ ಕೋಳಿಗಳ ವಿಲೇವಾರಿ ಕಾರ್ಯ ನಡೆದಿದೆ. ವೈರಸ್ ಪತ್ತೆಯಾಗಿರುವುದನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ದೃಢಪಡಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.